ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಿವಿಜ್ಞಾನ ತಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಈ ಅಮೋನಿಯಂ ನೈಟ್ರೇಟ್ ಇದೆಯಲ್ಲ, ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಇದನ್ನ ಶೇಖರಣೆ ಮಾಡ್ಕೊಂಡಿದ್ದಂತ ಸಂದರ್ಭದಲ್ಲಿ ಸ್ಫೋಟಗಳು ಆಗತ್ತಾ ಇಲ್ಲವಾ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. 9 ಮಂದಿ ಮೃತಪಟ್ಟಿದ್ದಾರೆ ಸರ್ ಸ್ಟೇಷನ್ ಅಲ್ಲಿ. ಇದನ್ನ ಸಾಮಾನ್ಯವಾಗಿ ಯಾವ ರೀತಿ ಇದನ್ನ ಸ್ಟೋರ್ ಮಾಡಬೇಕು, ಏನಿದು ಆಕ್ಚುಲಿ ಕಾಂಪೊನೆಂಟ್ಸ್ ಏನು, ಒಂದಷ್ಟು ಇದ್ರ ಬಗ್ಗೆ ನಮ್ಗೆ ನಾಲೆಜ್ ಕೊಡ್ಬೋದಾ? ಅಲ್ಲ ನೋಡಿ, ಈಗ ನವಗಾಮಲ್ಲಿ ನಡೆಸತಕ್ಕಂತ ಘಟನೆ ಇದು ಒಂದು ಆಶ್ಚರ್ಯ ಕೂಡ ಮತ್ತೆ ಸಂಶಯ ಕೂಡ. ಯಾಕಂದ್ರೆ ಡೆಫಿನೆಟ್ಲಿ ಇದೊಂದು ಅನಾಹುತನೇ ಸರಿ. ಯಾಕಂದ್ರೆ ಇವ್ದೇನಾಗುತ್ತೆ ಅಂದ್ರೆ ನೋಡಿ, ಇವ್ರು ಹೇಳ್ತಾ ಇರೋದು ಯಾಕೆ ಸಂಶಯ ಅಂದ್ರೆ, ಅಮೋನಿಯಂ ನೈಟ್ರೇಟ್ ನೋಡಿ, ದಟ್ ಇಸ್ ಎ ಕೆಮಿಕಲ್ ವಿಚ್ ಕೆನಾಟ್ ಕಂಬಸ್ಟ್ ಆನ್ ಇಟ್ಸ್ ಓನ್. ಅಂದ್ರೆ ಅದೇ ಡೆಟೋನೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದಕ್ಕೆ ಒಂದು ಡೆಟೋನೇಟರ್ ಇಲ್ಲ ಪ್ರೈಮರ್ ಸಬ್ಸ್ಟೆನ್ಸ್ ಅಂತೀವಿ, ಇಲ್ಲ ಇಗ್ನೈಟಿಂಗ್ ಸಬ್ಸ್ಟೆನ್ಸ್ ಅಂತೀವಿ. ಈ ತರ ಯಾವ್ದಾರ ಇದ್ದಾಗ ಮತ್ತೆ ಹೀಟಿಂಗ್ ಸಬ್ಸ್ಟೆನ್ಸ್ ಯಾವ್ದಾದ್ರ ಅದ್ರ ಜೊತೆಗೆ ಸೇರಿದಲ್ಲಿ ಮಾತ್ರ ಅದು ಸ್ಫೋಟಗೊಳ್ಳೋದು. ರೈಟ್ ರೈಟ್ ಹೌದು. ಅಮೋನಿಯಂ ನೈಟ್ರೇಟ್ ಹಾಗೆ ಇಟ್ಟಲ್ಲಿ ಅದು ಸ್ಫೋಟ ಆಗೋದಿಲ್ಲ. ಈ ಅಮೋನಿಯಂ ನೈಟ್ರೇಟ್ ಅಂದ್ರೆ ಈ ಒಂದಷ್ಟು ಈ ಬೆಳೆ ಬೆಳೆಯುವಂತ ಸಂದರ್ಭದಲ್ಲಿ ಬಳಸುವಂತದ್ದು, ಅದಕ್ಕೂ ಇದಕ್ಕೂ ಏನಾದ್ರೂ ವ್ಯತ್ಯಾಸಗಳಿದೆಯಾ? ಇದು ಅಮೋನಿಯಂ ನೈಟ್ರೇಟ್ ಇಟ್ಸ್ ಅನ್ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್, ವೆಲ್ ನೋನ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತೀವಿ ನಾವು. ಒಂದೇನಂದ್ರೆ ಇದು ಆಶ್ಚರ್ಯ, ಯಾಕಂದ್ರೆ ಅದು ಡೆಟೋನೇಟಿಂಗ್ ಸಬ್ಸ್ಟೆನ್ಸ್ ಹೇಗೆ ಬಂತು, ಆಮೇಲೆ ಹ್ಯಾಂಡಲ್ ಮಾಡ್ತಾ ಇರೋರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಫೋರೆನ್ಸಿಕ್ ಲ್ಯಾಬ್ ಅವರು. ಸೊ ಅವ್ರಿಗೆ ಇದ್ರ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಂತ ಅವರು ಹೇಳ್ಕೊಡೋರು, ಅವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ. ಸೊ ದಟ್ ಇಸ್ ವೈ ಸಸ್ಪಿಷನ್ ಅಂತ ಹೇಳಿದ್ದು ಒಂದು. ಆಮೇಲೆ ಇನ್ನೊಂದು, ನಾವು ಯೂಶಲಿ ರಾತ್ರಿ ಅರ್ಧರಾತ್ರಿಗೆ ಹೋಗ್ಬಿಟ್ಟು ಸ್ಯಾಂಪಲ್ಸ್ ತಗೊಳ್ಳೋದಿಲ್ಲ. ಯಾಕಂದ್ರೆ ಇಟ್ ಇಸ್ ನಾಟ್ ಎನ್ ಎಮರ್ಜೆನ್ಸಿ. ಸ್ಯಾಂಪಲ್ ಸೀಲ್ ಮಾಡಿ ಇದು ಮಾಡಿ ಅದನ್ನ ಲ್ಯಾಬ್ ಕಳಿಸ್ತಾರೆ ಹೊರತು ಲ್ಯಾಬ್ ಅವ್ರು ಬಂದು ಸ್ಟೇಷನ್ ಅಲ್ಲಿ ಸ್ಯಾಂಪಲ್ ತಗೊಳ್ಳೋದಿಲ್ಲ. ದಟ್ ಈಸ್ ವಾಟ್ ಇಸ್ ಸರ್ಪ್ರೈಸಿಂಗ್. ಯಾಕಂದ್ರೆ ನಮ್ಮ ಇನ್ನೊಂದು ಅನುಮಾನ ಅಂತಂದ್ರೆ, ಇದು ನಿಮ್ಗೆ ಸಂಬಂಧ ಪಡೆದೇ ಇರೋ ಪ್ರಶ್ನೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಯಾಕಂದ್ರೆ 11:20 ಆಗಿರೋದು ಈ ಬ್ಲಾಸ್ಟ್. ಆ ಸಂದರ್ಭದಲ್ಲಿ ಅಮೋನಿಯಂ ನೈಟ್ರೇಟ್ ಅನ್ನ ಹೊರಗೆ ತೆಗೆಯುವಂಥದ್ದು ಅಥವಾ ಮಹಜರು ನಡೆಸುವಂಥದ್ದು ಅಥವಾ ಅದನ್ನ ಶೇಖರಣೆ ಮಾಡೋದು ಅಥವಾ ಮತ್ತೊಂದು ಕಡೆಗೆ ತಗೊಂಡು ಹೋಗುವಂಥದ್ದು ಇಂಥದ್ದು ನಡೆಯುತ್ತಾ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಸರ್. ಅಲ್ಲ, ಡೆಫಿನೆಟ್ಲಿ ತುಂಬಾ ಒಳ್ಳೆ ಪ್ರಶ್ನೆ ಅದು. ನೋಡಿ, ಯೂಶಲಿ ನಾರ್ಮಲ್ ಪ್ರೊಸೀಜರ್ ಹೇಳ್ತೀನಿ, ಯಾವಾಗ ನಿಮ್ಗೆ ಅರ್ಥ ಆಗ್ತದೆ. ಏನಂದ್ರೆ, ಒಮ್ಮೆ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಸೀಲ್ ಮಾಡಿದ್ರೆ, ಪೊಲೀಸ್ ಅವರು ಸೀಸ್ ಮಾಡಿದ್ರೆ, ಆ ಎವಿಡೆನ್ಸ್ ಅನ್ನ ನಾವು ಅದನ್ನ ತಕೊಂಡು ಅಲ್ಲೇ ಸ್ಥಳದಲ್ಲೇ ಮಹಾಜರ್ ಮಾಡಿ ಅದನ್ನ ಪ್ಯಾಕ್ ಮಾಡಿ ಸೀಲ್ ಮಾಡಿ ಬಾಕ್ಸ್ ಮಾಡಿ ಅದನ್ನ ನಾವು ಆದಷ್ಟು ಬೇಗ ಫೋರೆನ್ಸಿಕ್ ಲ್ಯಾಬ್ ಅವ್ರಿಗೆ ಅವ್ರ ಸಮ್ಮುಖದಲ್ಲಿ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರೆ. ಸ್ಟೇಷನ್ ಅಲ್ಲಿ ತಂದಿಡೋದಿಲ್ಲ. ಕರೆಕ್ಟ್. ಸೊ ಈಗ ಆಯ್ತು, ಈಗ ಅರ್ಧರಾತ್ರಿ ಏನಾದ್ರು ಅವರು ಸೀಸ್ ಮಾಡಿದ್ರೆ ಅದೊಂದು, ಬಟ್ ಇದು ಮುಂಚಿತವಾಗಿ ಸೀಸ್ ಆಗಿರೋದು. ಸೊ ಅರ್ಧರಾತ್ರಿ ಸೀಸ್ ಮಾಡಿದ್ರು ಅರ್ಧರಾತ್ರಿ ಅಲ್ಲಿ ಬಂದು ಸ್ಯಾಂಪಲಿಂಗ್ ತಗೊಳ್ಳೋದಿಲ್ಲ, ನಾವು ಲ್ಯಾಬ್ ನಲ್ಲಿ ಪರೀಕ್ಷೆ ಮಾಡಿ ಸ್ಯಾಂಪಲಿಂಗ್ ತಗೊಳ್ಳೋದು. ದಟ್ ಇಸ್ ವಾಟ್ ಇಸ್ ಸಸ್ಪಿಷಿಯಸ್ ಅಷ್ಟೇ. ರೈಟ್ ರೈಟ್. ಒಂದ್ ಸ್ವಲ್ಪ ಸಸ್ಪಿಷಿಯಸ್ ಅಂತೂ ಇದೆ. ಅದರ ಜೊತೆಲಿ ಈ ಅಮೋನಿಯಂ ನೈಟ್ರೇಟ್ ನೀವಾಗ್ಲೇ ಹೇಳಿದ್ರಿ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಹೌದು, ಆದ್ರೆ ಅದರ ಕಾಂಟ್ಯಾಕ್ಟ್ಗೆ ಬೇರೆ ಏನಾದ್ರೂ ಬಂದಂತ ಸಂದರ್ಭದಲ್ಲಿ ಮಾತ್ರ ಈ ರೀತಿ ಎಕ್ಸ್ಪ್ಲೋಷನ್ಸ್ ಆಗೋದು ಅಂತ. ಈಗ ಸ್ಟೋರ್ ಮಾಡುವಂಥದ್ದು ಹೇಗೆ ಹಾಗಾದ್ರೆ? ಈಗ 360 kg ಅಂದ್ರೆ ಇಟ್ಸ್ ಅ ಬಿಗ್ ಅಮೌಂಟ್, ಹ್ಯೂಜ್ ಅಮೌಂಟ್. ಅದನ್ನ ಸ್ಟೋರ್ ಹೇಗೆ ಮಾಡಬೇಕು ಅಥವಾ ಯಾವ ರೀತಿ ಮಾಡಿರ್ಲಿಕ್ಕೆ ಸಾಧ್ಯತೆ ಇಲ್ಲ ಇಲ್ಲಿ? ಈ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅಂತ ಹಾಗಾದ್ರೆ? ನೋಡಿ, ಅದಕ್ಕೆ ಆ ಉದ್ದೇಶದಿಂದ ನಾವು ಸ್ಟೇಷನ್ ನಲ್ಲಿ ಈ ತರ ವಸ್ತುಗಳನ್ನ ಸ್ಟೋರ್ ಮಾಡೋದಿಲ್ಲ. ಯಾವುದೇ ಎವಿಡೆನ್ಸಸ್ ನ ಸ್ಟೇಷನ್ ಅಲ್ಲಿ ಸ್ಟೋರ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಪ್ರೊಸೀಜರ್ ಅಲ್ಲ. ಇಟ್ಸ್ ಬಿ ಹ್ಯಾಂಡೆಡ್ ಓವರ್ ಟು ದ ಫೋರೆನ್ಸಿಕ್ ಟೀಮ್. ಆಮೇಲೆ ಶ್ರೀನಗರನಲ್ಲಿ ಫೋರೆನ್ಸಿಕ್ ಟೀಮ್ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಯೂಶಲಿ ಅದು ಆ ತರ ಮಾಡೋದಿಲ್ಲ. ಬಟ್ ಇದು ಒಂದು ಆಶ್ಚರ್ಯಕರ, ಯಾಕಂದ್ರೆ ಅಲ್ಲಿ ಆ ಟೈಮ್ ನಲ್ಲಿ ಏನಾಯ್ತು ಅಂತ. ಮತ್ತೆ ಇನ್ನೊಂದೇನಂದ್ರೆ, ಆಕ್ಸಿಡೆಂಟ್ ನಾವು ತಳ್ಳಿ ಹಾಕ್ಲಿಕ್ಕೂ ಆಗೋದಿಲ್ಲ. ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ, ಕೆಲವರು ಇನ್ಎಕ್ಸ್ಪೀರಿಯನ್ಸ್ ಪೀಪಲ್ ಮತ್ತೆ ಪೊಲೀಸ್ ಅವರೇ ಹ್ಯಾಂಡಲ್ ಮಾಡ್ಲಿಕ್ಕೆ ಹೋಗ್ತಾರೆ ಕೆಲವೊಮ್ಮೆ. ಸೊ ಆ ನಿಟ್ಟಿನಲ್ಲಿ ಏನಾದ್ರೂ ಆದ್ರೆ ಅದು ಆಶ್ಚರ್ಯ ಇಲ್ಲ. ಬಟ್ ವೆರಿ ರಿಮೋಟ್ ಚಾನ್ಸಸ್ ಆ ತರ. ಬಟ್ ಇದು ಡೆಫಿನೆಟ್ಲಿ ಇನ್ವೆಸ್ಟಿಗೇಷನ್ ನಡೆದ ನಂತರನೇ ನಾವು ಹೇಳ್ಬೋದು ಇದು ಆಕ್ಸಿಡೆಂಟ್ ಇಲ್ಲ ಸಬೋಟೇಜ್ ಅಂತ. ಬಟ್ ಈ ಹಂತದಲ್ಲಿ ಸಂಶಯ ಅಂತೂ ಇದೆ. ಹೌದು, ಎಕ್ಸಾಕ್ಟ್ಲಿ. ಅದ್ರ ಜೊತೆಲಿ ಈ ಸಬ್ಸ್ಟೆನ್ಸ್ ನೀರಲ್ಲಿ ಕರಗತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಇಲ್ಲಿ ಈಗ ವೆದರ್ ಗಮನಿಸಿದ್ರೆ ಬಹಳ ಕೂಲ್ ವೆದರ್ ಅಂತ, ಹ್ಯೂಮಿಡಿಟಿ ಇಲ್ಲ, ಸ್ಫೋಟ ಆಗತ್ತೆ ಅಂತ ಅನ್ಕೊಳ್ಳುವಂಥದ್ದು ಇಲ್ಲ. ಜೊತೆಯಲ್ಲಿ ಈ ಅಗ್ರಿಕಲ್ಚರ್ಗೂ ಕೂಡ ಇದನ್ನ ಬಳಸ್ತಾರೆ, ಅವರು ಕೂಡ ಸ್ಟೋರ್ ಮಾಡ್ತಾರೆ. ಅಂಥದ್ರಲ್ಲಿ ಇಲ್ಲಿ ಹೇಗೆ ಸ್ಫೋಟ ನಡೀತು ಅನ್ನೋ ಪ್ರಶ್ನೆಗಳು ಇರೋದು.
ಅಲ್ಲ, ಒಂದು ತುಂಬಾ ಒಳ್ಳೆ ಅಬ್ಸರ್ವೇಷನ್. ಈಗ ನಮ್ಮ ಜಾಗದಲ್ಲಿ, ಈಗ ನಾನು ಜಮ್ಮುನಲ್ಲೇ ಇರೋದು. ಈಗ ನಮ್ಮ ಕಾಶ್ಮೀರದಲ್ಲಿ ಈಗ ಟೆಂಪರೇಚರ್ ತುಂಬಾ ಕಮ್ಮಿ ಇದೆ. ಇಟ್ ಇಸ್ ಗೋಯಿಂಗ್ ಟು -2, -3 ಇದೆ. ಸ್ಟೇಷನ್ ಅಲ್ಲಿ ಹೀಟಿಂಗ್ ಸಬ್ಸ್ಟೆನ್ಸಸ್ ಇರುತ್ತೆ, ಅಂದ್ರೆ ಹೀಟರ್ಸ್ ಇರುತ್ತೆ. ಮತ್ತೆ ನಾವು ಕಾಶ್ಮೀರಲ್ಲಿ ಒಂದು ನಾರ್ಮಲ್ ಏನಂದ್ರೆ ಅಲ್ಲಿ ಈ ಕಲ್ಲಿನಲ್ಲಿ ಅದನ್ನಲ್ಲಿ ಹೀಟಿಂಗ್ ಮಾಡ್ತಾರೆ, ಕೋಲ್ ಬರ್ನಿಂಗ್ ಮಾಡ್ತಾರೆ. ಸ್ಟೇಷನ್ ಅಲ್ಲಿ, ಮನೆಯಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ಇಲ್ಲ ಎಲೆಕ್ಟ್ರಿಕ್ ಹೀಟರ್ಸ್ ಇರುತ್ತೆ, ಕೋಲ್ ಬರ್ನಿಂಗ್ ಮಾಡಿ ಅದನ್ನಲ್ಲೂ ನಾವು ಹೀಟಿಂಗ್ ಸಬ್ಸ್ಟೆನ್ಸ್. ಅದರಿಂದ ಏನಾದ್ರೂ ಅಚಾತುರ್ಯ ನಡೆದಿದ್ರೆ ಆಶ್ಚರ್ಯ ಇಲ್ಲ. ಸೊ ದಟ್ ಇಸ್ ಒನ್. ಯಾಕಂದ್ರೆ ಈಗ ತುಂಬಾ ಚಳಿ ಇದೆ ಈ ಜಾಗದಲ್ಲಿ. ಹೌದು ಹೌದು ಹೌದು. ಸೊ ಅದರಿಂದ ಆಕ್ಸಿಡೆಂಟ್ ನಡೆದಿದ್ರೆ ಆಶ್ಚರ್ಯ ಇಲ್ಲ. ಬಟ್ ಒನ್ ಥಿಂಗ್ ಅಂತೂ ಫ್ಯಾಕ್ಟ್, ಇಟ್ ಶುಡ್ ಬಿ ಇನ್ವೆಸ್ಟಿಗೇಟೆಡ್. ರೈಟ್ ಸರ್. ಅದ್ರ ಜೊತೆಲಿ ಇದ್ರದ್ದು ಫ್ರಿಕ್ಷನ್ ಸೆನ್ಸಿಟಿವಿಟಿ ಏನು ಅಂತ, ಯಾಕಂದ್ರೆ ಅದರಿಂದ ಸ್ಫೋಟಕಗಳೇ ಫ್ರಿಕ್ಷನ್ಗೊಳಗಾಗಿ ಈ ರೀತಿ ಸ್ಫೋಟ ಆಗುತ್ತಾ, ಅಥವಾ ಒಂದೇ ರೀತಿಯ ಕಾಂಪೊನೆಂಟ್ಸ್ ಜೊತೆಗಿದ್ದಾಗ ಫ್ರಿಕ್ಷನ್ ಆಗೋದಕ್ಕೆ ಸಾಧ್ಯನೇ ಇಲ್ವಾ, ರೂಲ್ಡ್ ಔಟಾ, ಹೇಗೆ? ಅಲ್ಲ, ಒಂದು ಕಾಂಪೋನೆಂಟ್ ನೋಡಿ, ಅದು ಅಮೋನಿಯಂ ನೈಟ್ರೈಟ್ ಪರ್ಸೆ ಅಂತ ನಾವು ಹೇಳ್ತೀವಿ. ಅಸ್ ಕೆಮಿಕಲ್ ಇಟ್ ವಾಂಟ್ ಕ್ಯಾಚ್ ಫೈರ್ ಅಂಡ್ ಇಟ್ ವಾಂಟ್ ಎಕ್ಸ್ಪ್ಲೋಡ್. ಇದಕ್ಕೆ ಹೀಟಿಂಗ್ ಸಬ್ಸ್ಟೆನ್ಸ್, ಇಲ್ಲ ಅಂದ್ರೆ ಡೆಟೋನೇಟಿಂಗ್ ಸಬ್ಸ್ಟೆನ್ಸ್, ಇಲ್ಲ ಅಂದ್ರೆ ಪ್ರೈಮರ್ ಸಬ್ಸ್ಟೆನ್ಸ್ ಅಂತೀವಿ ಅದು, ಇಲ್ಲ ಅಂದ್ರೆ ಅದು ದೊಡ್ಡದಾಗಿ ಪ್ರೆಷರ್ ಅಪ್ಲೈ ಮಾಡಿದಾಗ, ತುಂಬಾ ಜೋರಾಗಿ ಹೊಡೆದಾಗ, ಆ ಮಟ್ಟದಲ್ಲಿ ಇದೆ ಏಟ್ ಬಿದ್ದಾಗ, ದೆನ್ ದ ಹೀಟ್ ವಿಲ್ ಬಿ ಡೆವಲಪ್ ಅಂಡ್ ದಟ್ ಮೇ ಕ್ಯಾಚ್ ಪಾಸಿಬಿಲಿಟಿ ಇದೆ ಹೊರತು. ಬಟ್ ಆಸ್ ಸಚ್ ಅದಾಗೆ ಅದು ಕ್ಯಾಚ್ ಇದು ಇಟ್ ವಾಂಟ್ ಎಕ್ಸ್ಪ್ಲೋಡ್. ಸೊ ದಟ್ ಇಸ್ ಒನ್. ಆಮೇಲೆ ಇಲ್ಲಿ ಫೀಸ್ ಆಗಿರ್ತಕ್ಕಂಥದ್ದು ಸೇರಿ ಅಮೋನಿಯಂ ನೈಟ್ರೇಟ್ ಪ್ಲಸ್ ಫ್ಯೂಲ್ ಹಸ್ ಬಿನ್ ಆಡೆಡ್. ರೈಟ್ ರೈಟ್ ರೈಟ್. ಇದಕ್ಕೆ ಡೆಟೋನೇಟಿಂಗ್ ಸಬ್ಸ್ಟೆನ್ಸ್ ಇರಲೇಬೇಕು. ಸೊ ಅದಕ್ಕೆ ಅದೊಂದು ಆಶ್ಚರ್ಯ ಇದೆ. ಆಮೇಲೆ ನಾನು ಮೊದಲೇ ಹೇಳಿದಾಗೆ ಈ ನಮ್ಮ ಜಾಗದಲ್ಲಿ ಈಗ ತುಂಬಾ ಚಳಿ ಇದೆ. ಅಂದ್ರೆ ಈಗ ನವಗಾಮಲ್ಲಿ ಇಟ್ ಇಸ್ ನಿಯರ್ಲಿ ಅರೌಂಡ್ 2 to 3, -2, 3 ಇದೆ. ನೈಟ್ ಅಲ್ಲಂತೂ ಇಟ್ ವಿಲ್ ಬಿ -2, 3 ಇದೆ. ಸೊ ಸ್ನೋಫಾಲ್ ಎಲ್ಲ ಆಗಿದೆ. ಸೊ ಪಾಸಿಬಲಿ ಅವರು ಹೀಟಿಂಗ್ ಸಬ್ಸ್ಟೆನ್ಸ್ ಸ್ಟೇಷನ್ ಅಲ್ಲಿ ಇದ್ದಾಗ ಏನಾದ್ರೂ ಅದೊಂದು ಆಚಾತುರ್ಯ ನಡೆದಿದ್ರೆ, ಅದು ಮೊದಲೇ ಹೇಳಿದಾಗೆ ಪಾಸಿಬಿಲಿಟಿ ತಳ್ಳಿ ಹಾಕಂಗಿಲ್ಲ. ಬಟ್ ಇನ್ವೆಸ್ಟಿಗೇಷನ್ ಮಾಡೋದು ಸೂಕ್ತ ಅಂತ ನನ್ನ ಅನಿಸಿಕೆ. ಹೌದು. ಅಲ್ಲ, ಈ ಮೇಲ್ನೋಟಕ್ಕೆ ಗಮನಿಸಿದ್ರೆ ಇದು ನೆಗ್ಲಿಜೆನ್ಸ್ ಅಂತ ಅನ್ಸುತ್ತೆ. ಯಾಕಂದ್ರೆ ಸ್ಫೋಟಕಗಳು ಅನ್ನೋದು ಗೊತ್ತು, ಈ ಏನಾದ್ರೂ ಈ ರೀತಿ ಆಗಬಹುದು ಅನ್ನೋದು ಗೊತ್ತಿರುವಂತಹ ಸಂದರ್ಭದಲ್ಲಿ ಏನಾದ್ರೂ ಪ್ರಿಕಾಷನ್ಸ್ ತಗೊಳ್ಬೇಕಿತ್ತು ಅನ್ನೋದು ಒಂದು ಕನ್ಸರ್ನ್. ಯಾಕಂದ್ರೆ 9 ಜೀವಗಳು ಹೋಗಿದೆ. ಈಗ ನಮ್ಮ ಭಾಗದಲ್ಲಿ ಅಂತ ಹೇಳ್ತೀವಿ ಅಂದ್ರೆ, ನಮಗೆ ನಮ್ಮ ಈ ರೀಜನ್ ಅಲ್ಲಿ ಸರ್ವೇ ಸಾಮಾನ್ಯ ಸ್ಫೋಟಕ ವಸ್ತು ಅದನ್ನ ಹ್ಯಾಂಡಲ್ ಮಾಡೋದು ನಮ್ಮ ಕಾನ್ಸ್ಟೇಬಲ್ ಸಹ ಗೊತ್ತಿದೆ. ನಮ್ಮ ಬೆಂಗಳೂರು ತರ ಅಲ್ಲ, ನಮ್ಮ ಈ ಜಾಗದಲ್ಲಿ ಈ ಸ್ಫೋಟಕ ವಸ್ತು, ಬಾಂಬ್ ಮತ್ತೆ IEDs, ವೆಪನ್ಸ್ ಹ್ಯಾಂಡಲ್ ಮಾಡೋದು ಕಾನ್ಸ್ಟೇಬಲ್ ಲೆವೆಲ್ ವರ್ಗು ಟ್ರೈನಿಂಗ್ ಇದೆ. ಯಾಕಂದ್ರೆ ನಾನು ಪೊಲೀಸ್ ಟ್ರೈನಿಂಗ್ ಕೊಡ್ತೇನೆ, ನನಗೂ ಇದ್ರ ಬಗ್ಗೆ ಚೆನ್ನಾಗಿ ಅರಿವಿದೆ. ಸೊ ಅಚಾತುರ್ಯ ನಮ್ಮ ಪೊಲೀಸ್ ಕಡೆಯಿಂದ ನಡೆದಿರೋದು ತುಂಬಾ ಆಶ್ಚರ್ಯ. ಅದೇ ನಾನು ಹೇಳೋದು ತುಂಬಾ ಆಶ್ಚರ್ಯ. ಬಿಕಾಸ್ ಅವ್ರು ದೇ ಆರ್ ವೆಲ್ ವರ್ಸ್ ಇನ್ ಹ್ಯಾಂಡ್ಲಿಂಗ್ ಎಕ್ಸ್ಪೋಸ್ ಅಂಡ್ ದೇ ಆರ್ ಟ್ರೈನ್ಡ್. ನಮ್ಮ ಪೊಲೀಸ್ ಟ್ರೈನಿಂಗ್ ನಲ್ಲಿ ಟ್ರೈನ್ಡ್ ಇದೆ. ಸೊ ದಟ್ ಐ ಆಮ್ ವೆರಿ ಮಚ್ ಅವೇರ್. ಸೊ ಇದು ಹೇಗಾಯ್ತು ಒಂದ್ ಸ್ವಲ್ಪ ಆಶ್ಚರ್ಯ ಇದೆ. ನೋಡಿ, ಆಕ್ಸಿಡೆಂಟ್ಸ್ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಅದಕ್ಕೆ ನಾನು ಹೇಳೋದು, ತನಿಖೆ ನಡೆಯೋದು ತುಂಬಾ ಸೂಕ್ತ ಅಂತ. ರೈಟ್ ರೈಟ್. ನೀವು ಹೇಳೋದು ಅಂದ್ರೆ ಅದರ ಜೊತೆಯಲ್ಲಿ ಏನಾದ್ರೂ ಒಂದು ಫ್ರಿಕ್ಷನ್ ಆಗಿನೇ ಅದು ಈ ರೀತಿ ಬ್ಲಾಸ್ಟ್ ಆಗೋದು ಬಿಟ್ರೆ, ತನ್ನಿಂತಾನೇ ಆಕ್ಸಿಡೈಸ್ ಆಗಿ ಅಥವಾ ಬೇರೆ ರೀತಿಯಲ್ಲಿ ಆಗಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಕರೆಕ್ಟ್, ಅಬ್ಸಲ್ಯೂಟ್ಲಿ ನಾಟ್. ಓಕೆ, ರೈಟ್ ರೈಟ್ ರೈಟ್. ಈಗ ಇಲ್ಲಿ ಈ ಸ್ಫೋಟವನ್ನ ಗಮನಿಸಿದ್ರೆ ನಿಮ್ಗೆ ಏನಾದ್ರೂ ಅಬ್ಸರ್ವೆನ್ಸಸ್ ಏನಾದ್ರೂ ಅನ್ನಿಸ್ತಾ ಇದೆಯಾ, ಈ ರೀತಿ ಆಗಿರಬಹುದು ಅನ್ನುವಂಥದ್ದು ಏನಾದ್ರೂ ಒಂದಷ್ಟು ಡೌಟ್ಸ್ ಅಥವಾ ಏನಾದ್ರೂ ನೀವು ಅಬ್ಸರ್ವ್ ಮಾಡಿರೋ ರೀತಿಯಲ್ಲಿ ಏನಾದ್ರೂ ಅನ್ನಿಸ್ತಾ ಇದೆಯಾ ಸರ್? ಇಲ್ಲ, ಅಬ್ಸಲ್ಯೂಟ್ಲಿ. ಯಾಕಂದ್ರೆ ನಾನು ಕ್ಲೋಸ್ ಅಬ್ಸರ್ವೇಷನ್ ಏನಿಲ್ಲ, ನಾನು ಕೆಲವು ವಿಡಿಯೋಸ್ ಮಾತ್ರ ನೋಡಿರೋದು. ಬಟ್ ಯಾಕಂದ್ರೆ ಇದು ಇಟ್ಸ್ ಅ ವೆರಿ ಸೆನ್ಸಿಟಿವ್ ಮ್ಯಾಟರ್ ಇನ್ ಎ ಸೆನ್ಸಿಟಿವ್ ಪೊಲೀಸ್ ಸ್ಟೇಷನ್ ವೇರ್ ಈ ಕೇಸ್ ಎಕ್ಸ್ಪೋಸ್ ಆಗ್ಲಿಕ್ಕೆ ಆ ಸ್ಟೇಷನ್ ಕಾರಣ, ಸ್ಟೇಷನ್. ಸೊ ಅದರಿಂದ ದೇರ್ ಮೇ ಬಿ ಸಮ್ ಪಾಸಿಬಿಲಿಟಿ. ಯಾಕಂದ್ರೆ ನಮ್ಗೆ ಈ ರೀಜನ್ ಅಲ್ಲಿ ಸ್ವಲ್ಪ ಅರಿವಿರೋದ್ರಿಂದ ಐ ಥಿಂಕ್ ಅದಕ್ಕೆ ನಾವು ತನಿಖೆ ಅಂತ ಹೇಳ್ತಾ ಇರೋದು ಕಾರಣ. ಸೊ ಡೆಫಿನೆಟ್ಲಿ ಇಟ್ಸ್ ಸಮಥಿಂಗ್ ಅನ್ಯೂಶುವಲ್. ಅಂದ್ರೆ ನಾವು ರಾತ್ರಿ ಹೋಗಿ ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಯಾಂಪಲ್ ತಗೊಳ್ಳೋದು ಇಟ್ ಇಸ್ ವೆರಿ ಅನ್ಯೂಶುವಲ್. ನಾವು ಫೊರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾರೆ ಹೊರತು ಲ್ಯಾಬ್ ಅವ್ರು ಬಂದು ಕ್ರೈಮ್ ಸೀನ್ ಅಲ್ಲಿ ತಗೊಳ್ತೀವಿ ಹೊರತು ಸ್ಟೇಷನ್ ಒಳಗೆ ತಗೊಳ್ಳೋದು ಇಟ್ ಇಸ್ ಬಿಯಾಂಡ್ ದಟ್ ಪ್ರೊಸೀಜರ್ ಅಂಡ್ ವೈ ಇಟ್ ಇಸ್ ಹ್ಯಾಪನ್. ಅದಕ್ಕೆ ಐ ಥಿಂಕ್ ದ ಇನ್ವೆಸ್ಟಿಗೇಷನ್ ಶುಡ್ ಆನ್ಸರ್ ಎವ್ರಿಥಿಂಗ್ ಇನ್ ದಿಸ್ ಕೇಸ್. ಸಡನ್ ಆಗಿ ನಾವು ಆಕ್ಸಿಡೆಂಟ್ ಅಂತ ಹೇಳೋದು, ಯಾಕಂದ್ರೆ ಸುತ್ತಮುತ್ತಲ ಜನ ಎಲ್ಲ ಸತ್ತಿದ್ದಾರೆ, ಹೇಗೆ ಅದು ಕನ್ಕ್ಲೂಡ್ ಮಾಡಿದ್ರು ಅಂತ ಅದು ಒಂದು ಆಶ್ಚರ್ಯ. ಆಲ್ ರೈಟ್ ಸರ್, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ದೆಹಲಿ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಈಗ ಮತ್ತೆ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿ
ಸದ್ಯಕ್ಕೆ ಸಿಗ್ತಾ ಇದೆ. ನೂಹ್ನಲ್ಲಿ ಇಬ್ಬರನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಿಬ್ಬರ ಅರೆಸ್ಟ್ ಆಗಿದೆ. ಇಬ್ಬರು ಶಂಕಿತರನ್ನ ಬಂಧಿಸಿದ್ದಾರೆ ಪೊಲೀಸರು. ಟೆರರ್ ಡಾಕ್ಟರ್ ಮುಜಾಮಿಲ್ ಜೊತೆಗೆ ಈ ಇಬ್ಬರಿಗೂ ಕೂಡ ಲಿಂಕ್ ಇತ್ತು ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ಸಿಕ್ಕಿದೆ. ಹಾಗಾಗಿ ಇಬ್ಬರನ್ನ ಈಗ ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆತ್ಮಾಹುತಿ ಬಾಂಬ್ ದಾಳಿ ಮಾಡಿದಂತಹ ಡಾಕ್ಟರ್ ಉಮರ್ ನಬಿ, ಈ ಉಮರ್ ನಬಿಯ ಜೊತೆಗೆ ದಾಳಿಗೆ ಪ್ಲಾನ್ ಮಾಡಿದಂತಹ ಡಾಕ್ಟರ್ ಮುಜಾಮಿಲ್, ಆ ಮುಜಾಮಿಲ್ ಜೊತೆಗೆ ಒಂದಷ್ಟು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ವಿಚಾರಣೆ ಮಾತ್ರ ಅಲ್ಲ, ಈಗ ವಶಕ್ಕೂ ಕೂಡ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಂಜಿತ್, ಈ ಮುಜಾಮಿಲ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತಹ ಇನ್ನಿಬ್ಬರು ಅರೆಸ್ಟ್ ಆಗಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನೇನಿದೆ ರಂಜಿತ್? ಖಂಡಿತವಾಗ್ಲೂ ಕೂಡ ಅಶ್ವಿನಿ, ಮುಜಾಮಿಲ್ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದಂಥ ಈ ವೈಟ್ ಕಾಲರ್ ಟೆರರಿಸ್ಟ್ಗಳ ಬಗ್ಗೆ ನಿರಂತರವಾಗಿ ತನಿಖೆಯನ್ನ ಮಾಡ್ತಾ ಇರುವಂತ ತನಿಖಾ ತಂಡ ಈಗ ಮತ್ತಿಬ್ಬರನ್ನ ಬಂಧನ ಮಾಡಿದ್ದಾರೆ ಅನ್ನುವಂತ ಸ್ಫೋಟಕ ವಿಚಾರ ಬಯಲಾಗಿದೆ. ಇವರು ಕೂಡ ಕೆಂಪುಕೋಟೆಯ ಮುಂದೆ ನಡೆದಂತ ಭೀಕರವಾದಂತಹ ಸ್ಫೋಟ ಪ್ರಕರಣದಲ್ಲಿ ಇವರೂ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ ಇದೆ. ಆ ಮೂಲಕ ಈಗ ವೈದ್ಯರ ಬಂಧನ, ಟೆರರಿಸ್ಟ್ ಡಾಕ್ಟರ್ಗಳ ಬಂಧನ 16ಕ್ಕೆ ಏರಿಕೆ ಆಗಿದೆ. 16 ಜನ ಟೆರರಿಸ್ಟ್ ಡಾಕ್ಟರ್ಗಳನ್ನ ಬಂಧನ ಮಾಡಿದ್ದಾರೆ. ಅವರಿಂದ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬಹುತೇಕ ಜನ ಇದೊಂದು ಪ್ಲಾನ್ಡ್ ಆಗಿ ಮಾಡಿದ್ರು ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಿಗ್ತಾ ಇರುವಂತ ಮಾಹಿತಿ. ಅಲ್ಫಲಾಹ್ ಯೂನಿವರ್ಸಿಟಿಯ ಕೆಲವರು ವೈದ್ಯರು ಅಬ್ಸ್ಕಾಂಡ್ ಆಗಿದ್ದಾರೆ. ಅವರನ್ನ ಈಗ ತಲಾಶ್ ಮಾಡ್ತಾ ಇದ್ದಾರೆ, ಅವರಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಇದರ ಜಾಡು ಹಿಡಿದು ಹೊರಟಾಗ, ಇವರ ಹೆಜ್ಜೆಯನ್ನ ಅರಸಿ ಹೊರಟಾಗ ಕೆಲವೊಂದಿಷ್ಟು ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ನೋಡಿ, ಅಮೋನಿಯಂ ನೈಟ್ರೇಟ್ ಅನ್ನುವಂತಹ ಈ ಸ್ಫೋಟಕವನ್ನ, ಸುಧಾರಿತ ಸ್ಫೋಟಕವನ್ನ ಬಳಸುವಂತ ಈ ಪಾತಕಿಗಳು ಅಥವಾ ಭಯೋತ್ಪಾದಕರು ಎಷ್ಟೆಲ್ಲ ಪ್ಲಾನ್ಡ್ ಆಗಿ ಮಾಡಿದ್ರು ಅನ್ನೋದಕ್ಕೆ ನೋಡಿ. ಸುಧಾರಿತ ಸ್ಫೋಟಕವನ್ನ ಬಳಸಿದ್ರು ಇವರು, ಅದ್ರ ಬಗ್ಗೆ ಬಹಳ ತಿಳುವಳಿಕೆ ಹೊಂದಿದ್ರು. ಹೇಗೆ ಇದು ಬ್ಲಾಸ್ಟ್ ಮಾಡಿದ್ರೆ ಎಷ್ಟು ಪರಿಣಾಮಕಾರಿಯಾಗಿ ಹಾನಿ ಆಗಬಹುದು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಇವರು ಸ್ಟಡಿ ಮಾಡಿದ್ರು. ಅದಕ್ಕೆ ಇವರು ಒಂದಿಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ರು. ಲ್ಯಾಬ್ರೇಟರಿಗಳಲ್ಲಿ ಇವರು ತಮ್ಮ ಭಯೋತ್ಪಾದಕ ಚಟುವಟಿಕೆಯ ಭಾಗವಾಗಿ ಲ್ಯಾಬ್ರೇಟರಿಗಳನ್ನ ಬಳಸ್ಕೊಂಡಿದ್ರು. ಇವ್ರ ಬಳಿ ಸುಧಾರಿತ ವೆಪನ್ಗಳಿದ್ವು, ಇವ್ರ ಬಳಿ ರೈಫಲ್ಗಳಿದ್ವು. ಇವರನ್ನ ಬಂಧನ ಮಾಡಿದಾಗ ಸಿಕ್ಕಂತ ಸ್ಫೋಟಕಗಳು ಇದೆಲ್ಲವೂ ಕೂಡ ಏನು ತನಿಖೆ ವೇಳೆ ಸಿಕ್ಕಂತ ಎವಿಡೆನ್ಸ್ಗಳ ಆಧಾರದ ಮೇಲೆ, ಇವರು ಬಾಯ್ಬಿಟ್ಟಂತಹ ಹೇಳಿಕೆಗಳ ಅಥವಾ ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೆ ಈಗ ಇನ್ನಿಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೆ ಮುಜಾಫಿರ್ ಮತ್ತೆ ಉಮರ್, ಆತನ ಕೊಠಡಿಯಲ್ಲಿ ಇದ್ದಂತ 2 ಡೈರಿಗಳು ಸಿಕ್ಕಿತ್ತು. ಆ ಡೈರಿಯಲ್ಲಿ ಕೆಲವರ ಹೆಸರನ್ನ ಇವರು ಉಲ್ಲೇಖ ಮಾಡಿದ್ರು ಅನ್ನುವಂತ ವಿಚಾರ ಯಾವಾಗ ಪೊಲೀಸರ ತನಿಖೆ ವೇಳೆ ಬಯಲಾಯ್ತು. ಇದೆಲ್ಲದರ ಆಧಾರದ ಮೇಲೆ ಈಗ ಇಬ್ಬರನ್ನ ಬಂಧನ ಮಾಡಲಾಗಿದೆ. ಅವರ ಲ್ಯಾಪ್ಟಾಪ್ಗಳಾಗಿರ್ಬೋದು ಅಥವಾ ಕೋಡ್ ವರ್ಡ್ಗಳು, ಅವರ ಡೈರಿಯಲ್ಲಿ ಇದ್ದಂತ ಕೋಡ್ ವರ್ಡ್ಗಳನ್ನ ವಿಚಾರ ಮಾಡಿದಾಗ, ಮತ್ತೆ ಅವರ ವಾಟ್ಸ್ಆಪ್ ಚಾಟ್ ಗಳನ್ನ ರಿಟ್ರೀವ್ ಮಾಡಿದಾಗ ಕೆಲವೊಂದಿಷ್ಟು ಬೆಚ್ಚಿ ಬೀಳುವಂತ. ರೈಟ್ ರಂಜಿತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.